ಶಾಂತಿ. ಸಾವಿನ ನಂತರ ಆತ್ಮ ಏನಾಗುತ್ತದೆ? ಈ ಪ್ರಶ್ನೆಯನ್ನ ಒಬ್ಬರು ಕೇಳಿದ್ದಾರೆ. ನಾವು ಸೇವಾರ್ಥವಾಗಿ ಮಾಡಬೇಕಾದ್ರೆ ಎಲ್ಲ ಆತ್ಮಗಳ ಕಲ್ಯಾಣವನ್ನು ಬಯಸಬೇಕು ಮತ್ತು ಅವರ ಡೌಟ್ಗಳನ್ನ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ. ಈ ಪ್ರಶ್ನೆ ಅತ್ಯಂತ ಆಳವಾದ ಮತ್ತು ಆಧ್ಯಾತ್ಮಿಕ ವಿಚಾರಣೆಗಳಲ್ಲಿ ಒಂದಾಗಿದೆ ಮತ್ತು ವಿಭಿನ್ನ ಆಧ್ಯಾತ್ಮಿಕ ಸಂಪ್ರದಾಯಗಳು ವಿಶಿಷ್ಟ ದೃಷ್ಟಿಕೋನಗಳನ್ನು ಅದರ ಪ್ರಕಾರ ನೀಡುತ್ತಾ ಹೋಗುತ್ತಿದೆ. ಹಿಂದೂ ಧರ್ಮದ ಪ್ರಕಾರ ಆತ್ಮ ಏನಾಗುತ್ತದೆ ಅನ್ನೋದನ್ನ ನೋಡೋಣ. ಪುನರ್ಜನ್ಮದಲ್ಲಿ ನಮಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಆತ್ಮ ಶಾಶ್ವತವಾಗಿದೆ ಎಂದು ಹೇಳುತ್ತಾರೆ. ಕರ್ಮ ಅಂದರೆ ಈ ಜನ್ಮ ಮತ್ತು ಹಿಂದಿನ ಜನ್ಮದ ಕ್ರಿಯೆಗಳ ಆಧಾರದ ಮೇಲೆ ಮರಣದ ನಂತರ ಹೊಸ ದೇಹವನ್ನು ಪ್ರವೇಶ ಮಾಡುತ್ತದೆ ಎಂದು ನಂಬುತ್ತಾರೆ. ಜನನ ಮತ್ತು ಮರಣದ ಚಕ್ರದ ಬಗ್ಗೆ ಅವರು ತಿಳಿದಿದ್ದಾರೆ. ಹಿಂದೂ ಧರ್ಮದಲ್ಲಿ ಆತ್ಮವು ಮೋಕ್ಷ ಅಂದರೆ ಮುಕ್ತಿಯನ್ನ ಪಡೆಯುವವರೆಗೂ ಪುನರ್ಜನ್ಮವನ್ನು ಪಡೆಯುತ್ತಲೇ ಇರುತ್ತದೆ ಎಂದು ಉಲ್ಲೇಖನ ಇದೆ. ತತ್ವದೊಂದಿಗೆ ವಿಲೀನಗೊಂಡು ಚಕ್ರದಿಂದ ಮುಕ್ತವಾಗುತ್ತದೆ, ಅಂದರೆ ಜನನ ಮರಣದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಕ್ರೈಸ್ತ ಧರ್ಮದ ಪ್ರಕಾರ ಆತ್ಮವು ಶಾಶ್ವತವಾಗಿದ್ದು ಮರಣದ ನಂತರ ಅದು ತೀರ್ಪನ್ನು ಎದುರು ನೋಡುತ್ತಿರುತ್ತದೆ ಎಂದು ಹೇಳ್ತಾರೆ. ಮತ್ತೆ ಪಾಪ ಪುಣ್ಯಗಳನ್ನು ಏನು ನಾವು ಮಾಡಿರುತ್ತೇವೆ ಅಲ್ಲ, ಅದರ ಲೆಕ್ಕವನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ನಂಬಿಕೆ ಮತ್ತು ಕ್ರಿಯೆಗಳನ್ನು ಅವಲಂಬಿಸಿ ಆತ್ಮವು ಸ್ವರ್ಗವನ್ನು ಮತ್ತು ನರಕವನ್ನು ಪ್ರವೇಶ ಮಾಡುತ್ತದೆ ಎಂದು ಅವರು ಹೇಳುತ್ತಾರೆ. ಹಾಗೆ ಇಸ್ಲಾಂ ಧರ್ಮದಲ್ಲಿ ನೋಡುವುದಾದರೆ ಮರಣದ ನಂತರ ಆತ್ಮವು ಮಧ್ಯಂತರ ಸ್ಥಿತಿಯಲ್ಲಿ ಇರುತ್ತದೆ ಎಂದು ತಿಳಿಸುತ್ತಾರೆ. ಅದು ತೀರ್ಪಿನ ದಿನಾಂಕಕ್ಕೆ ಕಾಯುತ್ತಿರುತ್ತದೆ ಎಂದು ಅಲ್ಲಿ ತಿಳಿಸಿದ್ದಾರೆ. ಅಂದರೆ ನಾವು ಮಾಡಿರೋ ಪಾಪ ಕರ್ಮಗಳನ್ನು ಅದರ ತೀರ್ಪನ್ನು ಕಾದು ನೋಡ್ತಾ ಇರುತ್ತೆ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ. ಕರ್ಮಗಳ ಮತ್ತು ನಂಬಿಕೆಯ ಆಧಾರದ ಮೇಲೆ ಆತ್ಮವು ಸ್ವರ್ಗ ಮತ್ತು ನರಕವನ್ನು ಪ್ರವೇಶಿಸುತ್ತದೆ ಎಂದು ಇಸ್ಲಾಂ ಧರ್ಮದಲ್ಲಿ ಹೇಳುತ್ತಾರೆ. ಹಾಗೆ ಬೌದ್ಧ ಧರ್ಮದ ಪ್ರಕಾರ ಆತ್ಮವು ಶಾಶ್ವತವಲ್ಲ, ಅದು ಪ್ರಜ್ಞೆಯ ನಿರಂತರತೆಯಲ್ಲಿ ಇರುತ್ತದೆ ಎಂದು ಅವರು ತಿಳಿಸುತ್ತಾರೆ. ಮರಣದ ನಂತರ ಕರ್ಮದ ಆಧಾರದ ಮೇಲೆ ಅದು ಪುನರ್ಜನ್ಮವನ್ನು ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ಅಂತಿಮ ಗುರಿ ನಿರ್ವಾಣ ಎಂದು ಅವರು ಹೇಳುತ್ತಾರೆ. ಯಾವಾಗ ನಾವು ನಿರ್ವಾಣಕ್ಕೆ ನಾವು ಸೇರುತ್ತೇವೋ ಆವಾಗ ದುಃಖದ ನಿಲುಗಡೆ ಮತ್ತು ಪುನರ್ಜನ್ಮದಿಂದ ಪಾರಾಗಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ ಬೌದ್ಧ ಧರ್ಮದಲ್ಲಿ. ನಂತರ ಈ ಎಲ್ಲ ಧರ್ಮದ ಪ್ರಕಾರ ಈ ರೀತಿ ಇರಬೇಕಾದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ಹೇಗಿದೆ ಅಂದರೆ, ಆತ್ಮವು ಸಾವು ಅನ್ನೋದು ಅಂತ್ಯವಲ್ಲ. ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಆತ್ಮ ಪ್ರವೇಶ ಮಾಡುತ್ತದೆ. ಸಾವು ಅನ್ನೋದು ಪದೇ ಪದೇ ಬರುತ್ತದೆ, ಯಾಕಂದರೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶ ಮಾಡುವ ಕಾರಣ. ಅದರ ಮೂಲಕ್ಕೆ ಹಿಂದಿರುಗುವ ಪ್ರಯಾಣವಾಗಿದೆ, ಅದು ಅಷ್ಟೇ. ದೇಹದ ಅಂತ್ಯದಿಂದ ಅದು ಸ್ಪರ್ಶಿಸಲಾಗದಂತಹ ಆತ್ಮವು ಮುಂದುವರಿಯುತ್ತಾ ಇರುತ್ತದೆ. ಅಂದರೆ ಬರ್ತ್ ಬೈ ಬರ್ತ್ ತಗೊತಾ ಇರತ್ತೆ, ಅಂದರೆ ಪುನರ್ಜನ್ಮವನ್ನು ತಗೊತಾ ಇರತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ಹಂಗೆ ಅದು ತನ್ನ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಬುದ್ಧಿವಂತಿಕೆಯಿಂದ ತನ್ನ ಮುಂದಿನ ಪ್ರಯಾಣಕ್ಕೆ ಸದಾ ಸಿದ್ಧವಾಗಿರುತ್ತದೆ. ಪುನರಪಿ ಮರಣಂ ಪುನರಪಿ ಜನನಂ ಅಂತರತೆ ಅದು
ಜನ್ಮವನ್ನು ಅದು ತಗೊತಾನೇ ಇರುತ್ತೆ. ಆತ್ಮಕ್ಕೆ ಅದು ಎಲ್ಲೋ ಹೋಗಿ ಇರುತ್ತೆ, ಬ್ರಹ್ಮ ತತ್ವದಲ್ಲಿ ಲೀನ ಆಗತ್ತೆ, ಆ ರೀತಿ ಇಲ್ಲ. ನಾವು ಮಾಡಿರುವಂತಹ ಪಾಪ ಕರ್ಮಗಳ ಲೆಕ್ಕಾಚಾರಗಳ ಮೇಲೆ, ನಾವು ಮಾಡಿರುವಂತಹ ಕರ್ಮಗಳ ಮೇಲೆ, ಕ್ರಿಯೆಗಳ ಮೇಲೆ, ಕರ್ಮ ಅಂದರೆ ಮಾಡುವಂಥ ಕೆಲಸಗಳು, ಆ ಕ್ರಿಯೆಗಳ ಮೇಲೆ ನಾವು ನೆಕ್ಸ್ಟ್ ಜನ್ಮವನ್ನು ನಾವು ತಗೊತಾ ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಸದಾ ಏನು ಮಾಡಬೇಕು, ಕರ್ಮದ ಸಿದ್ಧಾಂತದ ಪ್ರಕಾರ ಸದಾ ನಾವು ಒಳ್ಳೆಯ ಕರ್ಮಗಳನ್ನು, ಶ್ರೇಷ್ಠ ಕರ್ಮಗಳನ್ನೇ ನಾವು ಮಾಡಬೇಕಾಗತ್ತೆ. ಯಾರೇ ಪ್ರತಿಯಾಗಿ ಎಲ್ಲರ ಪ್ರತಿಯಾಗಿ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಬೇಕು. ಯಾರಿಗೂ ಸಹ ನಾವು ದುಃಖ ಕೊಡಬಾರ್ದು, ಯಾರಿಗೂ ಸಹ ಮನಸ್ಸಿನಿಂದನೂ ಸಹ ನಾವು ಅವ್ರಿಗೆ ನೋಯಿಸಬಾರ್ದು. ಆ ರೀತಿಯಾದ ನಾವು ಆಲೋಚನೆಗಳನ್ನ ಮಾಡಬೇಕು. ಅದೇ ರೀತಿಯಾದ ಆಲೋಚನೆಯನ್ನು ಹೇಗೆ ನಾವು ಮಾಡ್ತೀವೋ ಅದೇ ರೀತಿ ನಮ್ಮ ಕ್ರಿಯೆಯಲ್ಲಿ, ಅಂದರೆ ಕೆಲಸಗಳಲ್ಲಿ, ಕರ್ಮಗಳಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಪ್ರತಿಯೊಂದು ಕರ್ಮಗಳನ್ನು ಶ್ರೇಷ್ಠ ಮಾಡ್ಕೊತಾ ಹೋಗಬೇಕು. ಯಾವಾಗ ನಮ್ಮ ಚಿಂತನೆ, ನಮ್ಮ ಸಂಕಲ್ಪಗಳು ಶ್ರೇಷ್ಠ ಆಗುತ್ತೋ, ಅಂದರೆ ಥಾಟ್ಸ್ ಶ್ರೇಷ್ಠ ಆಗ್ತಾ ಹೋಗುತ್ತೋ, ಆವಾಗ ನಮ್ಮ ಕರ್ಮನೂ ಸಹ ಶ್ರೇಷ್ಠ ಆಗತ್ತೆ. ಯಾವಾಗ ನಮ್ಮ ಕರ್ಮ ಶ್ರೇಷ್ಠ ಆಗುತ್ತೋ ನಮ್ಮ ಜೀವನ ಶ್ರೇಷ್ಠ ಆಗತ್ತೆ. ನಮ್ಮ ಜೀವನ ಶ್ರೇಷ್ಠ ಆದಾಗ ನೆಕ್ಸ್ಟ್ ನಾವು ಬರುವಂಥ ಜನ್ಮನೂ ಸಹ ಶ್ರೇಷ್ಠವಾಗೇ ಇರುತ್ತೆ. ಸದಾ ನಾವು ಶ್ರೇಷ್ಠ ಸಂಕಲ್ಪಗಳನ್ನ, ಅಂದರೆ ಒಳ್ಳೆಯ ಸಂಕಲ್ಪಗಳನ್ನ, ಒಳ್ಳೆಯ ಥಾಟ್ಸ್ಗಳನ್ನೇ ನಾವು ರಚನೆ ಮಾಡಬೇಕು. ಓಂ ಶಾಂತಿ.